ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಸಾನ್ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹಾಗೆ ವೀಕ್ಷಕರು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬಾನೇ ಆರಾಮಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮುಖ್ಯವಾಗಿ ಒಂದು ವಿಷಯದ ಬಗ್ಗೆ ಹೇಳಲೇಬೇಕಾಗಿದೆ. ಸೊ ಇವಾಗ ಲೋಕಸಭಾ ಚುನಾವಣೆ ಆದಮೇಲೆ ನೀವು ತುಂಬ ಗ್ಯಾರಂಟಿಗಳು, ನಮಗೆ ಸರ್ಕಾರ ಏನು ಗ್ಯಾರಂಟಿಗಳನ್ನು ನೀಡಿತ್ತು ಆ ಗ್ಯಾರಂಟಿಗಳಲ್ಲಿ ಮೊದಲನೇದಾಗಿ ಈ ಶಕ್ತಿ ಯೋಜನೆ, ಉಚಿತ ಬಸ್ ವ್ಯವಸ್ಥೆ ಏನಿತ್ತು ಇದನ್ನ ಸ್ಟಾಪ್ ಮಾಡ್ತಾರೆ. ಮುಂದಿನ ವಾರದಿಂದ ಇನ್ಮೇಲೆ ಮಹಿಳೆಯರು ಹೋಗ್ಬೇಕು ಬಸ್ಸಲ್ಲಿ ಅಂತ ಹೇಳಿದ್ರೆ ಟಿಕೆಟ್ನ ತಗೊಂಡು ಪ್ರಯಾಣ ಮಾಡಬೇಕು ಅಂತ ಹೇಳಿ ತುಂಬಾನೇ ಸುದ್ದಿಗಳನ್ನ, ತುಂಬಾನೇ ನ್ಯೂಸ್ಗಳಲ್ಲಿ ನೀವು ನೋಡಿರ್ಬೋದು ಅಲ್ವಾ. ಸೊ ಇದ್ರ ಬಗ್ಗೆ ನಮ್ಮ ರಾಮಲಿಂಗ ರೆಡ್ಡಿ ಅವರು ಒಂದು ಸ್ಪಷ್ಟವಾಗಿ ಗುಡ್ ನ್ಯೂಸ್ ಅನ್ನೇ ಕೊಟ್ಟಿದ್ದಾರೆ. ಸೊ ಏನಪ್ಪ ಗುಡ್ ನ್ಯೂಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕು ಅಂತ ಇದ್ರೆ, ಜೊತೆಗೆ ನೀವು ಇನ್ಮುಂದೆ ಮತ್ತೆ ಬಸ್ಸಲ್ಲಿ ಫ್ರೀಯಾಗಿ ಓಡಾಡಬೇಕು ಅಂತ ಇದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗತ್ತೆ. ಹಾಗೆ ಮುಖ್ಯವಾಗಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಅರ್ಪಿತಾ ಸಾನ್ವಿ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ಒಂದು ಚಾನಲ್ಗೆ, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಲೋಕಸಭಾ ಚುನಾವಣೆ ನಡೆದ ಮೇಲೆ ನಮಗೆ ಕಾಂಗ್ರೆಸ್ ಸರ್ಕಾರ ಏನು 5 ಗ್ಯಾರಂಟಿಗಳನ್ನು ನೀಡಿತ್ತು, ಆ 5 ಗ್ಯಾರಂಟಿಗಳಲ್ಲಿ ಮುಖ್ಯವಾಗಿ ಈ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ತುಂಬ ಜನ ಒತ್ತಾಯನ ಮಾಡ್ತಾ ಇದ್ದಾರೆ. ಸೊ ಜನರಿಗಿಂತ ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ನಿನ ಕೆಲವರು ಸಚಿವರೇ ಕೂಡ ಒತ್ತಾಯನ ಮಾಡ್ತಾ ಇದ್ದಾರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಲ್ವಾ. ಸೊ ಇಲ್ಲಿ ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ಸಚಿವರು ಸಿದ್ದರಾಮಯ್ಯ ಅವರಿಗೆ ಒತ್ತಾಯನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೂ ಕೂಡ ಗೊತ್ತಿದೆ ಅಲ್ವಾ. ಸೊ ಗೊತ್ತಿಲ್ಲದೆ ಇದ್ರೆ ಮತ್ತೊಮ್ಮೆ ನಾನು ಕೂಡ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ 22ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ಕೊಳ್ಳತ್ತೆ ಅಂತ ಹೇಳಿ ಅವರ ಒಂದು ಅಂದಾಜಲ್ಲಿ ಇತ್ತು. ಆದ್ರೆ ಈ ಒಂದು ಎಲೆಕ್ಷನ್ ಅಲ್ಲಿ ಕೇವಲ 9 ಸ್ಥಾನಗಳನ್ನ ಮಾತ್ರ ಪಡ್ಕೊಂಡಿದೆ. ಸೊ ನಾವು ಏನು ಜನರಿಗೆ ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಆ ಗ್ಯಾರಂಟಿಗಳು ಇಲ್ಲಿ ವರ್ಕ್ ಮಾಡಿಲ್ಲ. ಸೊ ಹಾಗಾಗಿ ನೀವು ಕಡ್ಡಾಯವಾಗಿ ನಾವು ಏನು ಗ್ಯಾರಂಟಿಗಳನ್ನ ನೀಡಿದ್ವಿ ಅದನ್ನೆಲ್ಲ ನೀವು ಸ್ಟಾಪ್ ಮಾಡಲೇಬೇಕು ಅಂತ ಹೇಳಿ ಸಚಿವರು ಇಲ್ಲಿ ಒತ್ತಾಯನ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ಸಚಿವರು ಕೆಲವೊಂದಿಷ್ಟು ಡಿಸ್ಕಸ್ ಮಾಡಿದ್ಮೇಲೆ ಒಂದು ಮುಖ್ಯವಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನಮ್ಮ ಸಚಿವರಾದ ರಾಮಲಿಂಗ ರೆಡ್ಡಿ ಅವರು. ಇನ್ಮುಂದೆ ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಆಗಿರ್ಬೋದು, ಜೊತೆಗೆ ಈ ಶಕ್ತಿ ಯೋಜನೆ ಆಗಿರ್ಬೋದು, ಯಾವುದನ್ನು ಇನ್ಮುಂದೆ ನಾವು ಸ್ಟಾಪ್ ಮಾಡೋದಿಲ್ಲ. ಇವಾಗ ನಿಮಗೆ ಯಾವ ರೀತಿಯಾಗಿ ಉಚಿತ ಫ್ರೀ ಬಸ್ ವ್ಯವಸ್ಥೆ ಸಿಗ್ತಾ ಇದೆ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲಿ ಯಾವುದೇ ರೀತಿ ವಿಧಾನಸಭಾ ಎಲೆಕ್ಷನ್ಗೂ ಲೋಕಸಭಾ ಎಲೆಕ್ಷನ್ಗೂ ಯಾವುದೂ ಕೂಡ ಕಂಪೇರ್ನ ಮಾಡಬೇಡಿ. ಸೊ ನಾವು ಇಲ್ಲಿ ಜನರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಒಂದು ಯೋಜನೆಗಳನ್ನ ನಾವು ಕೊಟ್ಟಿರೋ ಅಂಥದ್ದು. ಸೊ ಇದನ್ನ ನಾವು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕೇವಲ 9 ಸ್ಥಾನಗಳನ್ನ ಮಾತ್ರ ಗೆದ್ಕೊಂಡಿದೆ ಅಂತ ಹೇಳಿ ಇಲ್ಲಿ ನಾವು ಯಾವುದೇ ರೀತಿ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಎಲೆಕ್ಷನ್ನ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಒಂದು ಮಾತನ್ನ ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿಗಳನ್ನ ನೀಡಿತ್ತು ಆ ಗ್ಯಾರಂಟಿಗಳೇ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಸೋಲಲು ಕಾರಣ ಆಯ್ತು ಅಂತ ಹೇಳಿ. ಸೊ ಯಾವ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯವಾಗಿ ನಮಗೆ 1 ಲಕ್ಷ ರೂಪಾಯಿನ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿತ್ತು ಅಲ್ವಾ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿನ ಕೊಡ್ತೀವಿ ಮಹಾಲಕ್ಷ್ಮಿ ಯೋಜನೆಯಾಗಿ ಅಂತ ಹೇಳಿತ್ತು. ಸೊ ಈ ಒಂದು ಯೋಜನೆ ಅಂದ್ರೆ ಈ ಒಂದು ಗ್ಯಾರಂಟಿ ಜನರಲ್ಲಿ ಹೌದು ಇದು ಕೊಡೋದಿಲ್ಲ, ಅವರು ಸುಮ್ಮನೆ ತಪ್ಪಾಗಿ ಹೇಳ್ತಾ ಇದ್ದಾರೆ, ಓಟನ್ನ ಪಡೆಯೋದಕ್ಕೋಸ್ಕರ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಜನರು ಇಲ್ಲಿ 3/4 ಭಾಗ ಜನರು ಓಟನ್ನ ಮಾಡೋದನ್ನೇ ಸ್ಟಾಪ್ ಮಾಡಿದ್ದಾರೆ. ಸೊ ಇದೇ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಸೋಲಲು ಕಾರಣ ಆಯ್ತು ಅಂತಾನು ಹೇಳಿ ಶೋಭಾ ಕರಂದ್ಲಾಜೆ ಅವರೇ ಸ್ಪಷ್ಟವಾಗಿ ಮೀಡಿಯಾ ಮುಂದೆ ತಿಳಿಸಿದ್ದಾರೆ. ಸೊ ಇದು ಒಂದು ಕಾರಣ ಆಗಿರ್ಬೋದು ಅಂತ ಹೇಳಿ ಅವರ ಒಂದು ಅಭಿಪ್ರಾಯ. ಆದ್ರೆ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಗೆ 9 ಸ್ಥಾನ ಈ ಲೋಕಸಭಾ ಚುನಾವಣೆಯಲ್ಲಿ ಸಿಕ್ಕಿರೋದು ಇದು ನಮ್ಮ ಸೋಲಲ್ಲ, ಇದು ನಮ್ಮ ಒಂದು ಗೆಲುವು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ನಾವು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಫ್ರೀ ಬಸ್, ಉಚಿತ ಬಸ್ ವ್ಯವಸ್ಥೆ ಆಗಿರ್ಬೋದು, ಯಾವುದನ್ನು ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಕಾಂಗ್ರೆಸ್ ಕಡೆಯಿಂದ ಯಾವ ಯೋಜನೆಗಳು ಸ್ಟಾಪ್ ಆಗೋದಿಲ್ಲ, ಮುಂದೆನೂ ಕೂಡ ನಾವು ನಡೆಸ್ಕೊಳ್ತಾ ಹೋಗ್ತೀವಿ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಹಾಗೆ ಶಕ್ತಿ ಯೋಜನೆ ಬಗ್ಗೆ ನಮ್ಮ ಸಚಿವರಾದ ರಾಮಲಿಂಗ ರೆಡ್ಡಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಜೂನ್ 11ನೇ ತಾರೀಕಿಗೆ ಕರೆಕ್ಟ್ ಆಗಿ 1 ವರ್ಷ ಆಯ್ತು ಈ ಒಂದು ಫ್ರೀ ಬಸ್ ವ್ಯವಸ್ಥೆನ ಸ್ಟಾರ್ಟ್ ಮಾಡಿ 1 ವರ್ಷ ಆಗಿದೆ. ಈ 1 ವರ್ಷ ಅಷ್ಟೇ ಅಲ್ಲ,
ಇನ್ನು ಮುಂದಿನ 4 ವರ್ಷ ತನಕನೂ ನಾವು ಇದೇ ರೀತಿಯಾಗಿ ಫ್ರೀ ಬಸ್ ವ್ಯವಸ್ಥೆನ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲಾಖೆಯ ಸಚಿವರು ಕೂಡ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ನೀವು ಯಾವ್ದನ್ನ ಸ್ಟಾಪ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಈ ಫ್ರೀ ಬಸ್ ವ್ಯವಸ್ಥೆನ ಶಕ್ತಿ ಯೋಜನೆನ ಸ್ಟಾಪ್ ಮಾಡಲೇಬೇಕು. ಇದರಿಂದ ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಬಸ್ ತುಂಬಾ ಮಹಿಳೆಯರೇ ಇರ್ತಾರೆ, ಸ್ಕೂಲ್ಗೆ ಹೋಗೋವಂಥ ಮಕ್ಕಳಿಗಾಗಿರ್ಬೋದು, ಕಾಲೇಜ್ಗೆ ಹೋಗೋರ್ಗಾಗಿರ್ಬೋದು, ವಯಸ್ಸಾದವ್ರಿಗೆ ಸೀಟನ್ನು ಕೂಡ ಬಿಟ್ಕೊಡೋದಿಲ್ಲ. ಸೊ ನೀವು ಕಡ್ಡಾಯವಾಗಿ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಪ್ರತಿ ಉತ್ತರವಾಗಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ಗೌರ್ಮೆಂಟಿಗೆ ನಾವು ಏನು ಈ ಫ್ರೀ ಬಸ್ ವ್ಯವಸ್ಥೆಗೆ ಸಿಗಬೇಕಾಗಿದೆ ಅಮೌಂಟನ್ನು ಅದನ್ನು ನಾವು ಕೊಡ್ತಾ ಇದ್ದೀವಿ. ಹಾಗೆ ನಿಮಗೆ ಇಲ್ಲಿ ನಿಮ್ಮ ಸಂಬಳನ ಕೂಡ ಕಡಿಮೆ ಮಾಡಿಲ್ಲ. ಸೊ ಹಾಗಾಗಿ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಸ್ಟಾಪ್ ಮಾಡಬೇಕು, ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ. ಬಟ್ ಇದರಿಂದ ನಿಮ್ಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅನ್ನೋದಾದರೆ, ಅಂದರೆ ಈ ವಯಸ್ಕರಿಗೆ ಮತ್ತು ಈ ಕಾಲೇಜ್ಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವಾಗ ನಾವು ಏನು ಕಡಿಮೆ ಬಸ್ಗಳನ್ನು ಬಿಟ್ಟಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ, ಬ್ಯಾಂಗ್ಳೂರ್ ಟು ಶಿವಮೊಗ್ಗ ಹಾಫ್ ಆನ್ ಅವರ್ಗೆ ಒಂದು ಬಸ್ ಇದೆ ಅಂತಾನೆ ಅನ್ಕೊಳ್ಳೋಣ. ಸೊ ಈ ಒಂದು ಹಾಫ್ ಆನ್ ಅವರ್ ಇರುವಂಥ ಬಸ್ಗಳನ್ನು ಇನ್ನೂ ಹೆಚ್ಚಾಗಿ ನಾವು KSRTC ಬಸ್ಗಳನ್ನು ಬಿಡ್ತೀವಿ. ಸೊ ಇದರಿಂದ ಇನ್ನೂ ಸ್ವಲ್ಪ ಜನರಿಗೆ ಅನುಕೂಲ ಆಗತ್ತೆ. ಒಂದು ಸಮಸ್ಯೆಗೆ ಖಂಡಿತವಾಗ್ಲೂ ಪರಿಹಾರವಾಗಿ ನಾವು ಇನ್ನೂ ಹೆಚ್ಚಾಗಿ ಬಸ್ಗಳನ್ನು ಬಿಡ್ತೀವಿ, ಈ KSRTC ಬಸ್ಗಳನ್ನು ಇನ್ನೂ ಹೆಚ್ಚಾಗಿ ಬಿಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಶಕ್ತಿ ಯೋಜನೆಯನ್ನ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿ, ಇದು ನಾವು ಜನರಿಗೆ ಕೊಟ್ಟಿರುವಂತ ಗ್ಯಾರಂಟಿ ಅಂತ ಹೇಳಿ ನಮ್ಮ ಸಚಿವರಾದಂತಹ ಕಾಂಗ್ರೆಸ್ನ ಸಚಿವರಾದ ರಾಮಲಿಂಗಾರೆಡ್ಡಿ ಅವರೇ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇದು ನಿಮಗೆ ಮುಖ್ಯವಾಗಿರುವಂಥ ಒಂದು ವಿಷಯ ಅಂತಾನೆ ಹೇಳ್ಬೋದು. ಯಾರೂ ಕೂಡ ಇನ್ಮುಂದೆ ಗೃಹಲಕ್ಷ್ಮಿ ಸಿಗೋದಿಲ್ಲ, ಹಾಗೆ ಫ್ರೀ ಬಸ್ ವ್ಯವಸ್ಥೆ ಇರೋದಿಲ್ಲ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಈ ಒಂದು ಯೋಜನೆಗಳು ಕಡ್ಡಾಯವಾಗಿ ಇದೇ ರೀತಿ ನಿಮಗೆ ಇನ್ನೂ ಮುಂದಿನ ವರ್ಷ ಕೂಡ ಸಿಗ್ತಾ ಇರತ್ತೆ. ಇದು ಇವತ್ತಿನ ಅಪ್ಡೇಟ್ ಆಗಿದೆ. ಸೊ ಇದೇ ರೀತಿಯಾದಂತಹ ಕೆಲವೊಂದಿಷ್ಟು ಅಪ್ಡೇಟ್ಗಳು ನಿಮಗೆ ಬೇಕಂತ ಹೇಳಿದ್ರೆ ತಪ್ಪದೆ ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಸೊ ನಾನು ಮಾಡ್ತಿರುವ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರ್ತಿರತ್ತೆ. ಸೊ ಡೈಲಿ ಅಪ್ಡೇಟನ್ನು ನೀವು ಚೆಕ್ ಮಾಡ್ತಾ ಇರ್ಬೋದು. ಸೊ ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನೂ ಯಾರಾದರೂ ಹೊಸಬ್ರಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.